ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಈ ದಿನದಲ್ಲಿ ನಾವು ಎಲ್ಲರೂ ಕೂಡ ಗುಡ್ ಫ್ರೈಡೇನ ಆಚರಿಸುತ್ತಾ ಇದ್ದೇವೆ. ಹೌದು, ಲೋಕದ ಎಲ್ಲೆಡೆ ಇವತ್ತು ಶುಭ ಶುಕ್ರವಾರ ಎಂಬುದಾಗಿ ಆಚರಿಸುತ್ತಾ ಇದ್ದೇವೆ. ಕ್ರಿಸ್ತನು ನಮಗಾಗಿ ಇವತ್ತು ಪ್ರಾಣವನ್ನು ಕೊಟ್ಟಂಥ ದಿನ ಎಂಬುದಾಗಿ ಆಚರಿಸುತ್ತಾ ಇದ್ದೇವೆ. ಹೌದು, ಈ ದಿನ ನಾವೆಲ್ಲರೂ ಕೂಡ ಯಾವ ರೀತಿಯಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೇವೆ ಅಂದರೆ ಒಂದು ದುಃಖದ ರೀತಿಯಲ್ಲಿ ಮಾಡ್ತೇವೆ. ಆದರೆ ಇವತ್ತು ನಿಜವಾದಂಥ ಗುಡ್ ಫ್ರೈಡೇ ಏನೆಂದರೆ ಇದು ಶುಭ ಶುಕ್ರವಾರ ಎಂಬುದಾಗಿ. ಹೌದು, ನಮ್ಮೆಲ್ಲರಿಗೂ ಕೂಡ ಒಂದು ಆಶೀರ್ವಾದವನ್ನು ಕೊಟ್ಟಂಥ ದಿನ. ಯಾಕಂದರೆ ನಮ್ಮ ಎಲ್ಲರ ಪಾಪಗಳನ್ನು, ನಮ್ಮ ಎಲ್ಲರ ಬಾಧೆಗಳನ್ನು ಯೇಸು ಸ್ವಾಮಿ ಹೊತ್ತುಕೊಂಡು ಆತನು ನಮಗಾಗಿ ಆತನು ಪ್ರಾಣವನ್ನು ಕೊಟ್ಟಂಥ ದಿನ ಇದು ಆಗಿದೆ. ಸೊ ನಾವು ಒಂದು ಸ್ಟೋರಿ ನೋಡಿಕೊಳ್ಳಬಹುದು. ಒಂದು ಟೀಚರ್ ಬಂದು ತನ್ನ ಮಕ್ಕಳಿಗೆ ಬಂದಿಗೆ ಹೋಮ್ವರ್ಕನ್ನು ಕೊಟ್ಬಿಟ್ಟು, ನಾಳೆ ದಿನದಲ್ಲಿ ಎಲ್ಲರೂ ಹೋಮ್ವರ್ಕನ್ನು ಕಂಪಲ್ಸರಿ ಬರ್ಕೊಂಡು ಬರಬೇಕು, ಇಲ್ಲಾಂದರೆ ನಿಮಗೆ 39 ಏಟುಗಳನ್ನು ಹೊಡಿತೀರಿ ಎಂಬುದಾಗಿ ಹೇಳಿದ್ರಂತೆ. ಸೊ ಈ ಎಲ್ಲ ಸ್ಟೂಡೆಂಟ್ಸ್ಗಳು ಟೀಚರ್ ಹೇಳಿದ್ದ ಮಾತಿಗೆ ಭಯ ಪಟ್ಕೊಂಡು ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಹೋಮ್ವರ್ಕ್ಗಳನ್ನ ಬರ್ಕೊಂಬರ್ತಾರೆ. ಆದರೆ ಒಂದು ಚಿಕ್ಕ ಹುಡುಗಿ ಮಾತ್ರ ಹೋಮ್ವರ್ಕ್ಗಳನ್ನ ಬರ್ಕೊಂಡು ಬರಲ್ಲ. ನೆಕ್ಸ್ಟ್ ಡೇ ಟೀಚರ್ ಬಂದುಬಿಟ್ಟು ಕೇಳ್ತಾರೆ, ಎಲ್ಲರೂ ಹೋಮ್ವರ್ಕ್ ಬರ್ದಿದ್ದೀರಾ, ಇಲ್ಲಾಂದರೆ ನಾನು ಹೇಳ್ದಂಗೆ ನಾನು ಹೊಡಿತೀನಿ ಅಂತ ಹೇಳ್ತಾರೆ. ಆದರೆ ಒಂದು ಹುಡುಗಿ ಮಾತ್ರ ನಾನು ಬರ್ದಿಲ್ಲ ಮ್ಯಾಮ್ ಅಂತ ಹೇಳ್ತಾಳೆ. ಸೊ ಆಗ ಆ ಟೀಚರ್ಗೆ ಸಿಟ್ಟು ಬಂದು ಹೊಡೆಯೋಕ್ಕೆ ಹೋಗುವಾಗ ಆಕೆ ಫ್ರೆಂಡ್ ಬಂದು ಏನು ಮಾಡ್ತಾರೆ, ಮ್ಯಾಮ್ ಅವಳಿಗೆ ಹೊಡಿಬೇಡ್ರಿ, ಸ್ಟಾಪ್ ಮಾಡಿ, ಅವಳಿಗೆ ಹೊಡಿಬೇಡ್ರಿ, ಅವಳ ಬದಲು ನನಗೆ ಹೊಡೀರಿ, ಅವಳು ನನ್ನ ಕ್ಲೋಸ್ ಫ್ರೆಂಡ್, ಅವಳಿಗೆ ಹೊಡಿಯೋದನ್ನ ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ, ಅವಳನ್ನ ಹೊಡಿಯೋದನ್ನ ನಾನು ಸಹಿಸೋದಿಲ್ಲ, ಅವಳೊಳಗೆ ಅಷ್ಟು ಬಲ ಇಲ್ಲ ಮ್ಯಾಮ್, ನನ್ನನ್ನು ಹೊಡೀರಿ ಅಂತ ಹೇಳಿಬಿಟ್ಟು ಟೀಚರ್ ಹೇಳಿಬಿಟ್ಟಿದ್ದಾರೆ, ನಾನು ನಿಮಗೆ 39 ಏಟುಗಳನ್ನು ಹೊಡಿತೀನಿ ಅಂತ. ಸೊ ಅದನ್ನು ನಿಲ್ಲಿಸೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಅಂದರೆ ಫ್ರೆಂಡಿಗೆ ಬಂದು ಹೋಮ್ವರ್ಕ್ ಬರದೇ ಇರುವಂಥ ಹುಡುಗಿಯ ಫ್ರೆಂಡಿಗೆ ಬಂದು 30 ಏಟುಗಳನ್ನು ಹೊಡಿತಾರೆ. ಕೈಗೆ, ಕಾಲಿಗೆ, ಭುಜಿಗೆ ಎಲ್ಲ ಜಾಗದಲ್ಲೂ ಕೂಡ ಹೊಡಿದು ಎಲ್ಲ ಜಾಗವೂ ಕೂಡ ರೆಡ್ ಆಗಿ ಆಗಿಬಿಡುತ್ತದೆ. ಆಕೆ ಬಂದು ಒದೆ ತಿನ್ನಂತಹ ಹುಡುಗಿಯನ್ನು ತನ್ನ 2 ಕೈಯಲ್ಲಿ ಹಿಂಗೆ ಹೊತ್ತುಕೊಂಡು ಹೋಗುತ್ತಾರೆ. ಹೊತ್ತುಕೊಂಡು ಹೋಗುವುದು ಬೇರೆ ಯಾರೂ ಅಲ್ಲ, ತನ್ನ ಟೀಚರೇ, ಹೊಡೆದಂಥ ಟೀಚರೇ. ಸೊ ಅವರು ಹೇಳಿದಂಥ ಮಾತನ್ನು ನೆರವೇರಿಸಬೇಕು ಎಂಬುದಾಗಿ ಸ್ವಂತ ಮಗಳಿಗೆ ಹೊಡಿತಾ ಇದ್ದಾರೆ. ನೋಡ್ರಿ, ಆ ಮಕ್ಕಳು ತನ್ನ ಫ್ರೆಂಡಿಗೋಸ್ಕರ ಆಕೆ ಒದೆಯನ್ನು ಹೊಡೆಸಿಕೊಳ್ಳುತ್ತಾ ಇದ್ದಾಳೆ. ತನ್ನ ಫ್ರೆಂಡಿಗೆ ಬೀಳಬೇಕಾಗಿದ್ದಂಥ ಒದೆಯನ್ನು ತಿನ್ನುತ್ತಾ ಇದ್ದಾಳೆ. ಅದೇ ರೀತಿಯಲ್ಲಿ ನಮ್ಮ ಲೈಫಿನಲ್ಲಿ ಇವತ್ತು ನಾವು ಅನುಭವಿಸಬೇಕಾದಂಥ ಬಾಧೆಗಳು, ಇವತ್ತು ನಮ್ಮ ಪಾಪಗಳಿಂದ ನಾವು ದಾಸತ್ವಕ್ಕೆ ಒಳಗಾಗಬೇಕಾಗಿತ್ತು, ಇವತ್ತು ನಾವುಗಳು ಚಡಿ ಹಿಟ್ಟು ತಿನ್ನಬೇಕಾಗಿತ್ತು, ನಾವು ಇವತ್ತು ನೋವುಗಳನ್ನು ಅನುಭವಿಸಬೇಕಾಗಿತ್ತು. ಅದೆಲ್ಲ ನಾವು ಅನುಭವಿಸಬಾರ್ದು, ನಾವು ಸುಖವಾಗಿರಬೇಕು, ನಾವು ಸ್ವತಂತ್ರರಾಗಿರಬೇಕು ಎಂಬುದಾಗಿ ಹೇಳಿ ಕ್ರಿಸ್ತನು ಏನು ಮಾಡುತ್ತಾ ಇದ್ದಾರೆ ಅಂದರೆ ನಮಗೋಸ್ಕರ ತನ್ನನ್ನು ಶಿಲುಬೆ ಮೇಲೆ ಬಲಿಯಾಗಿ ಸಮರ್ಪಿಸಿಕೊಳ್ಳುತ್ತಾ ಇದ್ದಾನೆ. ಇವತ್ತು ನೀನು ನಾನು ಇರುವಂಥ ಸ್ಥಳದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಒಂದು ಕ್ಷಣ ನಾವು ಈ ದಿನ ನಾವು ಇಮೇಜ್ ಮಾಡಿಕೊಳ್ಳೋಣ. ಆ ಶಿಲುಬೆಯ ಮೇಲೆ ನಾವುಗಳಿದ್ದರೆ ಹೇಗೆ, ಆ ಶಿಲುಬೆಯ ಮೇಲೆ ನಮ್ಮ ಕೈಗಳಿಗೆ ಮೊಳೆ ಹೊಡೆಯಲ್ಪಟ್ಟಿದ್ದಾರೆ, ನಮ್ಮ ತಲೆಗೆ ಕಿರೀಟ ಇಟ್ಟಿದ್ದಾರೆ, ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು, ನಾವು ಯಾವ ರೀತಿಯಲ್ಲಿ ಸಹಿಸಿಕೊಳ್ತಾ ಇದ್ವಿ, ಆ ನೋವು, ಆ ಅವಮಾನಗಳು ಯಾವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಇತ್ತು ಎಂಬುದಾಗಿ ನಾವು ಒಂದು ಕ್ಷಣ ನಮ್ಮನ್ನು ನಾವು ಆ ಸ್ಥಳದಲ್ಲಿ ಊಹಿಸಿಕೊಳ್ಳುವುದಾದರೆ ಖಂಡಿತವಾಗಲು ಅದು ಭಯಂಕರವಾದಂಥ ರೀತಿಯಲ್ಲಿ ಇರುತ್ತೆ. ಸೊ ಇವತ್ತು ನಾವು ನೆಮ್ಮದಿಯಾಗಿ ಜೀವಿಸ್ತಿದ್ದೇವೆ ಅಂದರೆ, ಇವತ್ತು ಚೆನ್ನಾಗಿ ನಾವು ಉಸಿರಾಡುತ್ತಾ ಇದ್ದೇವೆ, ಸ್ವತಂತ್ರರಾಗಿದ್ದೇವೆ ಅಂದರೆ ಅದಕ್ಕೆ ಕಾರಣ ಯೇಸು ಸ್ವಾಮಿ ನಮ್ಮ ಎಲ್ಲರಿಗಾಗಿ ಕೂಡ ಆ ದಿನ ಕಲ್ವಾರಿಯ ಬೆಟ್ಟದ ಮೇಲೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಆತನು ಜನಗಳಿಂದ ತಿರಸ್ಕಾರ ಹೊಂದಿ ಬಾಧೆ ಅನುಭವಿಸಿ ಚೆಡುಏಟುಗಳನ್ನು ತಿಂದು ಆತನು ತನ್ನೆಲ್ಲ ರಕ್ತವನ್ನು ನಮಗಾಗಿ ಸುರಿಸಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಸಾಯ್ತಾನ ಇಟ್ಟಂತ ಎಲ್ಲ ದೊರೆತನಗಳಿಂದ ಬಿಡಿಸಿ ನಮ್ಮನ್ನು ರಕ್ಷಿಸಿದ್ದಾರೆ. ಸೊ ಈ ದಿನ ನಾವು ಕ್ರಿಸ್ತನಿಗೆ ಕೃತಜ್ಞತೆ ಸಲ್ಲಿಸೋಣ. ಇವತ್ತು ನಮಗಾಗಿ ಪ್ರಾಣ ಕೊಟ್ಟಂತ ಯೇಸು ಸ್ವಾಮಿಯನ್ನು ನೋಡಿ ನಾವು ಒಂದು ಕ್ಷಣ ಆತನ ಪ್ರೀತಿಯನ್ನು ನೋಡಿ ನಾವು ದೇವರಿಗೆ ವಂದನೆಯನ್ನು ಹೇಳಬೇಕು, ನಾವು ಥ್ಯಾಂಕ್ಸ್ ಅನ್ನು ಹೇಳಬೇಕು. ಎಸಪ್ಪ, ನಿನ್ನ ಎಷ್ಟು
ಪ್ರೀತಿ ನನ್ನ ಮೇಲೆ ಇಟ್ಟಿದೀಯ ಏಸಪ್ಪ. ನಿನ್ನ ಪ್ರೀತಿಗಾಗಿ, ನನಗಾಗಿ ನಿನ್ನ ಪ್ರಾಣವನ್ನೇ ಕೊಡುವಂಥ ಪ್ರೀತಿ ನನ್ನ ಮೇಲೆ ಇಟ್ಟಿದೀಯ ಏಸಪ್ಪ. ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ಈ ಗುಡ್ ಫ್ರೈಡೆಯನ್ನು ನಾವು ಆಚರಿಸೋಣ. ಸೊ ಈ ದಿನ ನೋಡುತ್ತಿರುವಂಥ ನನ್ನ ಸ್ನೇಹಿತರೆ, ನೀವೆಲ್ಲರೂ ಕೂಡ ಈ ದಿನದಲ್ಲಿ ಯೇಸು ಸ್ವಾಮಿಯ ಪ್ರೀತಿಯನ್ನು ನೆನೆಸಿ ಯೇಸು ಸ್ವಾಮಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಖಂಡಿತವಾಗಲೂ ಕ್ರಿಸ್ತನು ನಿಮ್ಮನ್ನು ಈ ದಿನದಲ್ಲಿ ಆಶೀರ್ವದಿಸುವಾತನಾಗಿದ್ದಾನೆ ಮತ್ತು ನಿಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.